ನಿಮಗೆ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತು, ವಲ್ಲಲ್ ಮುನಿಸ್ವಾಮಿ KGFನಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ, ನಗರಸಭೆ ಅಧ್ಯಕ್ಷರಾಗಿ ನಾನು ಒಳ್ಳೆ ಕೆಲಸ ಮಾಡಿ ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡೋ ಕೆಲಸಗಳೆಲ್ಲ ಮಾಡಿದ್ದೀನಿ. ಆದರೆ ಇವಾಗ ಇರೋ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಜನ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮ್ಗೆ ಆಗ್ತಾಯಿಲ್ಲ. ಅಲ್ಲಿ ಇನ್ನೊಂದಂದರೆ ಕಾಂಗ್ರೆಸ್ನಲ್ಲಿ ನಮ್ಮಂಥರ ಲೀಡರ್ಗಳಿಗೆ ಸ್ವಾಭಿಮಾನ ಇಲ್ಲ. ಅದಕ್ಕೋಸ್ಕರ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದಂತ ನಾವು ಯೋಚನೆ ಮಾಡಿ, ನಾವು ಜನಪ್ರಿಯ ಕಾರ್ಯ ಮಾಡಬೇಕಾದ್ರೆ, ಜನಸೇವೆ ಮಾಡಬೇಕಾದ್ರೆ ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ನಮಗೊಂದು ಬೇಕು. ಆ ಪ್ಲಾಟ್ಫಾರ್ಮ್ ಅಂದರೆ ಜನಗಳಿಗೆ ನಾವು ಒಳ್ಳೇದು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಶ್ರೀಮಾನ್ ಮಾಜಿ ex-MLA ಶ್ರೀಮಾನ್ ವೈ ಸಂಪಂಗಿ ಅವರು ಮತ್ತು ಮಾಜಿ MP ಶ್ರೀ ಮುನಿಸ್ವಾಮಿ ಅವರು ಮತ್ತು ನಮ್ಮ KGFನ ಮುಖಂಡರು ಕಮಲ್ನಾಥ್ ಸಾರು ಮತ್ತು ಪಾಂಡಿಯನ್ನು, ಸುರೇಶ್ ಸಾರು, ಗಾಂಧಿ, ಇನ್ನು ದೀನಾಥ್ ಸಾರು, ಇವರು ಎಲ್ಲ ಎಷ್ಟು ಜನ ಇದ್ದಾರೆ, ರಾಜ್ಕುಮಾರು ಎಲ್ಲ ಇದ್ದಾರಲ್ಲ, ಅವ್ರ ನೇತೃತ್ವದಲ್ಲಿ ನಾನು BJPನಲ್ಲಿ ನಾನು ಮನಸ್ಸು ಪೂರ್ತಿಯಾಗಿ ಇವತ್ತು ಸೇರ್ಪಡೆ ಮಾಡಿದ್ದೀನಿ. ನಾವು ಫಸ್ಟ್ ಏನು ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಈ ನಮ್ಮ ಕ್ಷೇತ್ರದ ಮಾಜಿ MLA ಮತ್ತು MP ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆಯಲ್ಲಿ ಮಾತಾಡಿ KGFಗೆ ಒಳ್ಳೇದು ಮಾಡಬೇಕು. KGFನಲ್ಲಿ ಒಳ್ಳೆಯ ವಿಷಯ ಅಂದರೆ ಇವತ್ತು ಮಾಡಬೇಕಾಗಿದ್ರೆ ಕೆಲಸ ಒಂದಿದೆ ಅಂದರೆ ಆ ಬಡ ಕಾರ್ಮಿಕರು BGMLನಲ್ಲಿ ಏನಿದೆ ಅನಾಹುತವಾಗಿ ಮನೆ ಕಟ್ಕೊಂಡು ಅವರು ಏನು ಇಲ್ಲಿಕ್ಕಿಲ್ಲ ಅಲ್ಲಿಕ್ಕಿಲ್ಲ ಬಾಳ್ತಾ ಇದ್ದಾರೋ, ಅದು ಬಂದ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಅವರು ಇದು ನೇತೃತ್ವದಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದೆ, BGML ಸೆಂಟ್ರಲ್ ಗೌರ್ಮೆಂಟು ಮುಖಂಡರುಗಳು ಇವರೆಲ್ಲ ಸೇರಿ ನಮಗೆ ಅವ್ರಿಗೆ ಒಂದು ನ್ಯಾಯ ಕೊಡಿಸಿ ಅವ್ರ ಮನೆಗಳಿಗೆ ಅವರವ್ರಿಗೆ ಮನೆ ಕೊಡಿಸಿದ್ರೆ ಅದು ಒಂದು ತುಂಬ ಧನ್ಯವಾದ. ತುಂಬ ಕೆಲಸ ಮಾಡಬೇಕಾದ್ರೆ ಅದು ಒಂದೇ ಒಂದು 30-40 ಸಾವಿರ ಜನಕ್ಕೆ ಮನೆ ಕೊಡಬೇಕು. ಅದಕ್ಕೆ ನಮ್ಮ ಮುಖಂಡರೆಲ್ಲ ಮನಸ್ಸು ಮಾಡಿ ಇದರಲ್ಲಿ ನಂದು ಒಂದು ಇದಿದೆ, ಒಂದು ಸ್ಕೀಮ್ ಇದೆ, ನನ್ನ ಹತ್ರ ಒಂದು ಯೋಜನೆ ಇದೆ. ಆ ಯೋಜನೆ ಹಿರಿಯವರಿಗೆಲ್ಲ ಹೇಳ್ತೀನಿ. ಅದು ಹೇಳಿದ್ರೆ ಅದಕ್ಕೆ 100% ಅದು ನಿಜವಾಗಿ ಇವರು ಮಾಡೋಕ್ಕಾಗುತ್ತೆ. ಯಾಕಂದರೆ ನಮ್ಮ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಮನೆಯೇ ಬಡವ್ರಿಗೆ ಇರಬಾರ್ದು ಅಂತ ಒಂದು ಸ್ಕೀಮ್ ತಗೊಂಡು ಬಂದಿದ್ದಾರೆ. ಆ ಸ್ಕೀಮ್ನಲ್ಲಿ ನಾನು ಒಂದು ಸ್ಕೀಮ್ ನಗರಸಭೆ ಮುಖಾಂತರ ಒಂದು ಯೋಚನೆ ಮಾಡಿ ಇಟ್ಟಿದ್ದೀನಿ. ಅದು ಹಿರಿಯವ್ರ ಮುಂದೆ ಇಡ್ತೀನಿ. ನೀವು ಅದನ್ನು ಬಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ KGF ಬಡ ಮಕ್ಕಳು, ದಲಿತರು, ಕಾರ್ಮಿಕರು ಇರೋ ಜಾಗಕ್ಕೆ ಅವ್ರಿಗೆಲ್ಲ ಬಂದ್ಬಿಟ್ಟು ಒಂದು ನಾನು ಒಳ್ಳೇದು ಮಾಡಬೇಕಾದ್ರೆ ಇಂಥ ಪಕ್ಷದಲ್ಲಿ ಸೇರಿ ಇಂಥ ಮುಖಂಡರುಗಳ ಜೊತೆಯಲ್ಲಿ ಸೇರಿದ್ರೇನೆ ನಮ್ಮ ಜನತೆಗೆ ನಾನು ಒಳ್ಳೇದು ಮಾಡಬೇಕು ಅಂತ ಹೋದ್ರಲ್ಲಿ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಸಾಹೇಬರು ಅವ್ರ ಮುಖಾಂತರ ಬಂದು ನಾವು ಎಲ್ಲ ಇವ್ರು ಹಿರಿಯರು ಕರ್ಕೊಂಡು ಬಂದು ನಮ್ಮ KGFಗೆ ಒಂದು ಒಳ್ಳೆ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನೆನಪಿನಲ್ಲಿ ನಾನು ಬಂದ್ಬಿಟ್ಟು ಇವತ್ತು ಪಕ್ಷದಲ್ಲಿ ಸೇರಿದ್ದೀನಿ. ನನ್ನ ಸ್ವಾಯವಾಕ್ಯ ಹಾಕಿ ಬೇರೆ ಏನಕ್ಕಿಲ್ಲ, ನನಗೆ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದಕ್ಕೋಸ್ಕರ ನಾನು ಆಚೆ ಬಂದಿದ್ದೀನಿ. ಮತ್ತೆ ಇನ್ನ ಏನೇನು ಬಂದಿದ್ದೀನಿ ಏನೇನಂದ್ರೆ ಅಧಿಕಾರ ಪೂರ್ವವಾಗಿ ಅಲ್ಲಿ ಸೇರ್ಪಡೆ ಆಗ್ತೀನಿ ನೋಡಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಧನ್ಯವಾದ ಸರ್. ನಾನು ಹೇಳ್ತೀನಿ, ನಾನು ಯಾವ ಕಂಡೀಷನ್ ಆಗಲ್ಲ, ಪಕ್ಷಕ್ಕೆ ನಾನು ದುಡಿತೀನಿ. ನನಗೆ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನ ಇದ್ರೆ ಜನಗಳಿಗೆ ಸೇವೆ ಮಾಡೋಕೆ ನನಗೆ ಇಷ್ಟ. ಧಕ್ಕೆ ನಿಮ್ಗೂ ಗೊತ್ತಿದೆ. ನಾನು ಬಂದ್ಬಿಟ್ಟು ಇಲ್ಲಿ ಮಾತಾಡೋದು ಬೇಡ, ನಮ್ಮ ಕ್ಷೇತ್ರದಲ್ಲಿ ಯಾವ್ದಾವ್ದು ಧಕ್ಕೆ ಆಗಿದೆ ಅಂತ ನಿಮ್ಗೆ ತಿಳಿಸ್ತೀನಿ. ಎಲ್ಲ ಇದ್ದಾರೆ, ಅವ್ರು ಮಾತಾಡ್ಬೇಕಾದ್ರೆ. ಅಧ್ಯಕ್ಷರಾದಂತ ವಲ್ಲಲ್ ಮುನಿಸ್ವಾಮಿ ಅವರು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರಣ್ಣವರ ಸಮ್ಮುಖದಲ್ಲಿ ಸಾಂಕೇತಿಕವಾಗಿ ಇವತ್ತು ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಯಾತಕ್ಕೋಸ್ಕರ ನಾನು ಸೇರ್ಪಡೆ ಆದೆ ಅನ್ನುವಂತ ಕೆಲವು ವಿಷಯಗಳು ಮಾತ್ರ ಹೇಳಿದರೆ, ಇನ್ನು ಉಳಿದಿದ್ದೆಲ್ಲ ಕ್ಷೇತ್ರದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದೊಂದು ರಾಷ್ಟ್ರೀಯ ಪಕ್ಷ, ಜಗತ್ತಿನಲ್ಲೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥ ಒಂದು ಪಕ್ಷ. ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಏಕೈಕ ಪಕ್ಷ ಭಾರತೀಯ ಜನತಾ ಪಾರ್ಟಿ. ದೇಶದಲ್ಲಿ ನರೇಂದ್ರ ಮೋದಿಜಿಯವರು, ರಾಜ್ಯದಲ್ಲಿ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಪಕ್ಷ ಮುನ್ನಡೀತಾ ಇದೆ. ಹಾಗಾಗಿ ಅವೆಲ್ಲ ಕೆಲಸಗಳನ್ನ ಒಪ್ಪಿ ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರುಗಳನ್ನು ಕೂಡ ಪಕ್ಷಕ್ಕೆ ಅವರು ಬರ್ತಾರೆ, ನಾವೆಲ್ಲ ಸೇರಿಸ್ಕೋಬೇಕಂತೇಳಿ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಇವತ್ತು ನಾವೆಲ್ಲರೂ ಬಂದು ಅಧ್ಯಕ್ಷರನ್ನ ಪರಿಚಯ ಮಾಡಿ ಪಾರ್ಟಿಗೆ ಸೇರಿಸ್ಕೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಸರ ದುರಾಡಳಿತ ಕ್ಷೇತ್ರದಲ್ಲಿ ಏನೇನು ಅವ್ಯವಹಾರಗಳು ನಡೀತಾ ಇದೆಯೋ ಪ್ರತಿಯೊಂದು ಕೂಡ ಇವತ್ತು ನಾವು ಜನಸಾಮಾನ್ಯರ ಮುಂದೆ ಹೋರಾಟದ ಮೂಲಕ ಮಾಡಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ನಿಮ್ಮೆಲ್ಲರ ಸಲಹೆಗಳನ್ನು ತೆಗೆದುಕೊಂಡು
ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಒಳ್ಳಲ್ ಮುನ್ಸ್ವಾಮಿ ಅವರನ್ನ ಗೌರವಯುತವಾಗಿ ನಾವು ಜೊತೆಲಿ ಇಟ್ಕೊಳ್ತೇವೆ. ನಮ್ಮ ಕುಟುಂಬದ ಒಬ್ಬ ಹಿರಿಯ ಸದಸ್ಯರು ಅವರು. ಕೇವಲ ಭಾರತೀಯ ಜನತಾ ಪಾರ್ಟಿ ರಾಜಕೀಯಕ್ಕೆ ಅಷ್ಟೇ ಅಲ್ಲ, ನಾವು ಸಂಪ್ರದಾಯವಾಗಿ ನಮ್ಮ ಕುಟುಂಬದಲ್ಲಿ ಒಬ್ಬ ಹಿರಿಯರು ಅಂತೇಳಿ ನಾನು ಭಾವಿಸಿ ನಾವೆಲ್ಲರೂ ಕೂಡ ಒಪ್ಪಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೇವೆ. ಇನ್ನಷ್ಟು ವಿಷಯಗಳನ್ನ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ನಾವು ತಿಳಿಸಲಿದ್ದೇವೆ. ನೀವೆಲ್ಲರೂ ಬಂದು ಇಲ್ಲಿ ಅವರು ಸೇರುವಂತ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನೀವು ಕೂಡ ಸಾಕ್ಷೀಭೂತರಾಗಿದ್ದೀರಿ. ನಿಮಗೂ ಧನ್ಯವಾದ. ಹಿರಿಯ ಲೀಡರು ಒಳ್ಳಲ್ ಮುನ್ಸ್ವಾಮಿ ಅವರು ಈಗಾಗಲೇ ಹೇಳಿದ್ದಾರೆ, ಅವ್ರ ಮನೆ ಎಷ್ಟು ನೊಂದು ಅವ್ರಿಗೆ ಎಷ್ಟೆಲ್ಲ ತೊಂದರೆ ಆಗಿದೆ, ಇನ್ನು ವಿಚಾರವಾಗಿ ಕೇಳಿ ಹೇಳ್ತಾರೆ. ಅವರು ನಮ್ಮ ಪಾರ್ಟಿಗೆ ನಮ್ಮನ್ನು ನಂಬಿ ನಮ್ಮ ಮಾಜಿ MLA ಮತ್ತೆ ಮಾಜಿ ಸಂಸದರು ಮತ್ತೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಪಾರ್ಟಿ ಜಾಯ್ನ್ ಆಗಿದ್ದಾರೆ. ಅವರಿಗೆ ನಾನು KF ಜನರ ಪರವಾಗಿ ಸ್ವಾಗತ ಮತ್ತು BJP ಜನರ ಸ್ವಾಗತ ಹೇಳ್ತಾ, ನಾವು ನಿಮ್ ಜೊತೆ ಇದ್ದೀವಿ, ನೀವು ನಮ್ಮನ್ನು ನಂಬಂದಿದ್ದೀರಾ, ಯಾವಾಗ ನಾವು ಕೈ ಬಿಡಲ್ಲ. ನೀವು ಬಂದು ನಮ್ಮ ಜೊತೆ ಸೇರಿ ಪಾರ್ಟಿನ ಕಟ್ಟಬೇಕು, KF ಒಳ್ಳೇದು ಮಾಡೋಣ, ಜೊತೆಗೆ ಸೇರಿ ಮಾಡೋಣ. ಇನ್ನು ಮುಂದಿನ ದಿನಗಳಲ್ಲಿ KF ದೊಡ್ಡ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ. ಆವಾಗ ವಿಷಯವಾಗಿ ಎಲ್ಲ ನಮ್ಮ ಮಾಜಿ MLA ಮತ್ತೆ ಒಳ್ಳೇದು ಮುನ್ಸ್ವಾಮಿ ನಿಮ್ಗೆಲ್ಲ ವಿಷಯಗಳು ತಿಳಿಸ್ತಾರೆ. ನಮ್ಮೆಲ್ಲರ ಆಶಾದಾಯಕವಾಗಿರ್ತಕ್ಕಂಥ ವಿಜಯನ್ ಅವರಿಗೆ ನಾವು ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಆ ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅಲ್ಲಿನ ದುರಾಡಳಿತ ಮತ್ತು ಜನಪರವಾದಂತ ಕೆಲಸಗಳ ಬಗ್ಗೆ ಗಮನ ಕೊಡದೆ ಕ್ಷೇತ್ರದ ನಿರ್ಲಕ್ಷ್ಯವನ್ನ ಮಾಡಿ ಇರೋದ್ರಿಂದ ಅವರಿಗೆ ಬೇಸತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಈ ದೇಶವನ್ನ ರಾಜ್ಯವನ್ನ ಕಟ್ಟುವಂತ ಪಕ್ಷ, ಅದರಲ್ಲೂ ವಿಶೇಷವಾಗಿ ರಾಜ್ಯದಲ್ಲಿ ವಿಜಯಣ್ಣವರು ನೇತೃತ್ವ ವಹಿಸಿಕೊಂಡಿದ್ದಾರೆ. ಅದಕ್ಕಾಗಿ ಅವ್ರನ್ನ ನಂಬಿ ಒಪ್ಪಿ ನಾನು ಪಕ್ಷಕ್ಕೆ ಬರ್ತೀನಿ ಅಂತೇಳಿ ನಮಗೂ ಮತ್ತೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಂತ ಮುನ್ಸ್ವಾಮಿ ಅವರು ತಿಳಿಸಿದಾಗ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಒಳ್ಳಲ್ ಮುನ್ಸ್ವಾಮಿ ಅವರು ಅಂತೇಳಿ ಅವರು ನಮ್ಮ ಪಕ್ಷಕ್ಕೆ ಸೇರ್ಬೇಕು ಅಂತ ನಮ್ಗೆಲ್ಲ ತಿಳಿಸಿದ್ರು. ಹಾಗಾಗಿ ವಿಜಯಣ್ಣವರಿಗೆ ನೇರವಾಗಿ ಬಂದು ವಿಷಯವನ್ನ ತಿಳಿಸಿ ನಮ್ಮ ಕ್ಷೇತ್ರಕ್ಕೆ ಕರೆಸಿ ನಗರಸಭೆಯ ಅಧ್ಯಕ್ಷರಾಗಿ ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು ಒಳ್ಳಲ್ ಮುನ್ಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ವಿಜಯಣ್ಣವರ ನೇತೃತ್ವದಲ್ಲಿ ಸೇರ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ಬಂದು ಮಾತಾಡಿ, ನಮ್ಗೊಂದು ಆಸೆ ಇದೆ, ಇಲ್ಲಿ ಬಂದ್ಮೇಲೆ ಇನ್ನೊಂದು ಏನೋ ಬರ್ತಾ ಮತ್ತೆ ಸೇರ್ತಾ ಮಾತಾಡ್ತಾ ಆಸೆಗಳು ಹುಡ್ತಾನೆ ಇರ್ತವೆ. ನಮ್ಮ ಕ್ಷೇತ್ರಕ್ಕೆ ರಾಜ್ಯಾಧ್ಯಕ್ಷನ ಕರ್ಕೊಂಡು ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅದ್ದೂರಿಯಾಗಿ ಅವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕು ಅನ್ನುವಂತ ಆಸೆ ನಮ್ಗೆಲ್ಲರಿಗೂ ಇದೆ. ಅದ್ರ ಜೊತೆಗೆ ಇನ್ನ ನೂರಾರು ಜನ ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ಗೆ ದುಡಿದಂತ ಮುಖಂಡರುಗಳು ಅಲ್ಲಿನ ಕಾರ್ಯವೈಖರಿಯನ್ನ ನೋಡಿ ಅದು ನಮಗೆ ಬೇಡ, ಭಾರತೀಯ ಜನತಾ ಪಾರ್ಟಿನ ಸರಿ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೇಳಿ ವಿಜಯಣ್ಣವ್ರನ್ನ ಒಪ್ಪಿ ಬರೋಕ್ ಸಿದ್ಧವಾಗಿದ್ದಾರೆ. ಅದಕ್ಕೆ ವಿಜಯಣ್ಣವ್ರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ, ಅಣ್ಣ ನಾವು ಇಲ್ಲಿ ಬಂದಿರೋದು ನಿಮ್ಮನ್ನೆಲ್ಲ ಮಾತಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರಿಗೂ ನೇರವಾಗಿ ಪರಿಚಯ ಮಾಡಿದ್ರೆ ಅವ್ರಿಗೊಂದು ಸಮಾಧಾನ ಆಗುತ್ತೆ. ನಾವೇ ತೀರ್ಮಾನ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಯಾಕಂದ್ರೆ ನಗರಸಭೆ ಅಧ್ಯಕ್ಷ ಕೆಲಸ ಮಾಡಿದಂತವ್ರು, ದುಡಿದಂತವ್ರು, ನಿಮ್ಮನ್ನ ನೇರವಾಗಿ ಜೊತೆಲಿ ಕರ್ಕೊಂಡ್ಬಂದು ಪರಿಚಯ ಮಾಡಿಸಿ ಅಲ್ಲಿಗೆ ನೀವು ಬಂದು ಇನ್ನು ನೂರಾರು ಜನರನ್ನ ನಿಮ್ಮ ನೇತೃತ್ವದಲ್ಲಿ ಸೇರ್ಕೊಂಡು ಅವ್ರಿಗೆಲ್ರಿಗೂ ಒಂದು ಆಶ್ರಯದಾತ್ರ ಆಗ್ಬೇಕು ತಾವು ಅಂತೇಳಿ ವಿನಂತಿ ಮಾಡಕ್ ಬಂದಿದ್ದೀನಿ. ನಾವೆಲ್ಲರೂ ಕೂಡ ಸೇರಿ ಅದಕ್ಕೆ ದಯಮಾಡಿ ನೀವು ಒಪ್ಪಿ ನಮ್ಗೆ ಸಮಯ ಕೊಟ್ರೆ ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಹೇಳಿ ಈ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದ. ಇದ್ರ ಜೊತೆಗೆ ನಮ್ಮ ರಾಜ್ಯದ ಮುಖಂಡರು, ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲರ ನಾಯಕರಾದಂತ ಕಲಾವಧಿ ನಾರಾಯಣಸ್ವಾಮಣ್ಣವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಅವತ್ತು ಸಂದರ್ಭದಲ್ಲಿ ಬಂದ್ರೆ ನಮ್ಗೆ ಬಹಳ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕವಾದಂತ ಒಂದು ಕಾರ್ಯಕ್ರಮ ಆಗತ್ತೆ ಅಂತೇಳಿ ನಮ್ಮ ಅಪೇಕ್ಷೆ ಇದೆ. ಅದಕ್ಕೆ ಅವರು ಬರ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮತ್ತೆ ನಮ್ಮ ಮಾಜಿ ಸಂಸದರಾದಂತವ್ರು ಒಂದೆರಡು ಮಾತು ಮಾತಾಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಮತ್ತೆ ನಮ್ಮ ರೇಣುಕನ್ ಅವರು ಮಾಜಿ ಸಚಿವರು, ನಮ್ಮೆಲ್ಲರ ಆತ್ಮೀಯರು, ನಿಮ್ಗೆಲ್ಲರೂ ಗೊತ್ತಿದೆ, ನಾನು ಅವ್ರ ಜೊತೆ ರೇಣುಕನನ್ನು ಕರೀರಿ ಅಂತೇಳಿ ನಿಮ್ಗೆಲ್ಲರೂ ಆಸೆ ಇದ್ದೇ ಇರ್ತದೆ. ಅದಕ್ಕೆ ಅವರೂ ಬರ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ನನ್ನೆರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ಎಲ್ಲರೂ ಒಟ್ಟಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ KGF ಇಂದ ಸುಮಾರು ತಿಂಗಳುಗಳಿಂದ ಒಂದು ನಮ್ಮ ಎಲ್ಲಾ ಲೀಡರ್ಗಳದ್ದು ಒಂದು ಬೇಡಿಕೆ ಇತ್ತು. ಒಳ್ಳಲ್ ಮುನ್ಸ್ವಾಮಿ ಅವರು ನಗರಸಭಾ ಅಧ್ಯಕ್ಷರು, ಅವರ ಧರ್ಮಪತ್ನಿನೂ ನಗರಸಭಾ ಸದಸ್ಯರು. ನಗರಸಭಾ ಅಧ್ಯಕ್ಷರಾಗಿದ್ದಂಥವ್ರು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಲ್ಲಿ ನಡೀತಾ ಇರ್ತಕ್ಕಂಥ ಏನ್ ಬೆಳವಣಿಗೆಗಳಿದೆ ಅದಕ್ಕೆ ಬೇಸತ್ತು. ವಿಜೇಂದ್ರಣ್ಣವ್ರ ನಾಯಕತ್ವದಲ್ಲಿ ನಾವು ಪಾರ್ಟಿ ಸೇರ್ಪಡೆ ಆಗ್ತೀವಿ ಅಂತ ಹೇಳಿ ಹೇಳಿದಾಗ ನಮ್ಮ ಸ್ಥಳೀಯ ಮುಖಂಡರುಗಳೆಲ್ಲ ಬಹಳ ಸರಿ ನಮ್ಮ ಹತ್ರ ಹೇಳಿದ್ರಿಂದ ನಾವು ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿ ಮತ್ತೆ ಜಿಲ್ಲೆಯಲ್ಲಿ ಅಧ್ಯಕ್ಷರ ಹತ್ರ ಮಾತಾಡಿ ಏನ್ ತೀರ್ಮಾನ ತಗೊಂತೀರಿ ಅಂತ ಹೇಳಿ ಹೇಳಿದ್ವಿ.
ಅದಕ್ಕೋಸ್ಕರ ನಾವು ಹೊಳಲ್ ಮುನ್ಸ್ವಾಮಿ ಅವ್ರಿಗೂ ನಾವು ಬಂದಾಗ ಹೇಳಿದ್ವಿ, ನಾವು ಜಿಲ್ಲೆಯಲ್ಲಿ ಒಂದು ದೊಡ್ಡದಾದ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೇ KGF ಅಲ್ಲೇ ರಾಜ್ಯಾಧ್ಯಕ್ಷರನ್ನ ಅಲ್ಲೇ ಕರೆದು ಸೇರ್ಪಡೆ ಕಾರ್ಯಕ್ರಮ ಮಾಡ್ಕೊಳ್ಳೋಣ. ನಿಮ್ ಫಾಲೋವರ್ಸ್ ಯಾರ್ಯಾರು ಇದಾರೆ, ಯಾರ್ಯಾರು ಕಾಂಗ್ರೆಸ್ ಅಲ್ಲಿ ಕೈಸಿರ್ತಿದ್ದಾರೆ, ಇನ್ನು ಯಾರ್ಯಾರು ನಗರಸಭಾ ಸದಸ್ಯರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ಹೇಳಿದ್ವಿ. ಕಮಲ್ ಅವ್ರಿಗೆ, ಬುದ್ದಿನಾಯ್ಡು ಎಲ್ಲಾರು ಬಂದಾಗ ಅದೇ ರೀತಿಯಲ್ಲಿ ಇವತ್ತು ಅಧ್ಯಕ್ಷರನ್ನ ಮಾತಾಡಿಸ್ಕೊಂಡು ನಾವು ಸೇರ್ಪಡೆ ಮಾಡ್ತಾ ಇರೋದಕ್ಕೆ ಮಾತಾಡಿಸಿ ಅವ್ರಿಗೊಂದು ಶಾಲು ಹಾಕಿ ಇದ್ ಮಾಡಿ ಹೋಗ್ತೀರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಇವತ್ತು ಇಲ್ಲಿ ಬಂದಿದ್ದೀರಿ. ಹೊಳಲ್ ಮುನ್ಸ್ವಾಮಿ ಅಣ್ಣ ಅಂತವರು ನಾಯಕರು ನಮಗೆ KGF ನಗರಕ್ಕೆ ತುಂಬಾ ಅವಶ್ಯಕತೆ ಇರೋದ್ರಿಂದ ಅವ್ರ ಜೊತೆಲಿ ಇನ್ನೂ ನಮ್ಮ ಎಲ್ಲ BJP ಮುಖಂಡರುಗಳೆಲ್ಲ ಬಂದಿರೋದ್ರಿಂದ ಒಳ್ಳೆ ದಿನ ಫಿಕ್ಸ್ ಮಾಡಿ ನಾವು ಅಲ್ಲೇ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡದಾಗಿ ಅದ್ದೂರಿಯಾಗಿ ಸೇರ್ಪಡೆ ಆದ್ರೆ ಅದಕ್ಕೊಂದು ಇದಿರುತ್ತೆ. ಅದಕ್ಕೋಸ್ಕರ ಬಂದಿರೋದು ನಮ್ಮ ರಾಜ್ಯಾಧ್ಯಕ್ಷರನ್ನ ಒಂದು ವಿಶ್ ಮಾಡಿ ನಾವು ಬರ್ತೀರಿ ಅಂತ ಹೇಳಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ಹೋಗೋದಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಮಾತಾಡ್ಬೇಕಂತ ಹೇಳಿ ನಾನು ಬಂದಿದ್ದೀನಿ. ಮಾಜಿ ಶಾಸಕರಾಗಿರುವಂತಹ ಆತ್ಮೀಯರಾಗಿರ್ತಕ್ಕಂಥ ಸಂಪಂಗಿ ಅವರು, ಕೋಲಾರದ ನಮ್ಮ ನಾಯಕರು, ಮಾಜಿ ಸಂಸದರಾಗಿರುವಂತಹ ಮುನ್ಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ನಗರಸಭಾ ಅಧ್ಯಕ್ಷರಾಗಿದ್ದಂತಹ ಹೊಳಲ್ ಮುನ್ಸ್ವಾಮಿ ಅವರು ನಗರಸಭಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ರೇಣುಸ್ವಾಮಿ ಅವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸಂಕೂರ್ ಸಾಹೇಬರು ಕೂಡ ನಮ್ಮೊಟ್ಟಿಗಿದ್ದಾರೆ. KGF ತಾವೆಲ್ಲರೂ ಕೂಡ ಬಂದಿದ್ದಾರೆ. ಪತ್ರಿಕಾ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಇದ್ದಾರೆ. ತುಂಬಾ ಸಂತೋಷ. ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನ ಮೆಚ್ಚಿ ಅನೇಕರು ಭಾರತೀಯ ಜನತಾ ಪಾರ್ಟಿಯನ್ನ ಸೇರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಸಹ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಬರಬೇಕು, ನಮ್ದೇ ಸರ್ಕಾರ ಬರಬೇಕು ಅನ್ನೋ ಒಂದು ಅಪೇಕ್ಷೆನ ವ್ಯಕ್ತಪಡಿಸಿಕೊಂಡು ಸಾಕಷ್ಟು ಜನ ಬಿಜೆಪಿಗೆ ಸೇರ್ಬೇಕು ಅಂತೇಳಿ ಬಹಳ ಕಾತುರದಿಂದ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ KGF ನ ಹೊಳಲ್ ಮುನ್ಸ್ವಾಮಿ ಅವರು ನಗರಸಭಾ ಅಧ್ಯಕ್ಷರಾಗಿ, ಅವರ ಶ್ರೀಮತಿ ಅವರು ಕೂಡ ನಗರಸಭಾ ಸದಸ್ಯರಾಗಿ, ಜನಾನುರಾಗಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಒಳ್ಳೆ ಹೆಸರನ್ನ ಗಳಿಸ್ಕೊಂಡಿರ್ತಕ್ಕಂಥವ್ರು ಅಂತವ್ರು ಇವತ್ತು ಕಾಂಗ್ರೆಸ್ ಪಕ್ಷನ ತೊರೆದು ನರೇಂದ್ರ ಮೋದಿಜಿಯವರ ನಾಯಕತ್ವನ ಮೆಚ್ಚು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತುಂಬಾ ಸಂತೋಷ ತರುವಂತ ವಿಚಾರ. ನಾ ಈಗಾಗಲೇ ನಮ್ಮ ಮಾಜಿ ಸಂಸದರಿಗೆ ಮತ್ತೆ ಹಾಗೆ ಸಂಪಂಗಿಯವ್ರಿಗೂ ಕೂಡ ತಿಳಿಸಿದ್ದೇನೆ. ಸ್ಥಳೀಯವಾಗಲಿ ಎಲ್ಲರ ಜೊತೆ ಮಾತಾಡಿ, ಅಲ್ಲೇ ಒಳ್ಳೆ ಜಿಲ್ಲಾಧ್ಯಕ್ಷರು ಕೂಡ ಮಾತಾಡಿ, ಪಕ್ಷದ ಮುಖಂಡರ ಜೊತೆ ಪ್ರಮುಖರ ಜೊತೆ ಚರ್ಚೆ ಮಾಡಿ ಜಿಲ್ಲೆನಲ್ಲೇ ಒಳ್ಳೆ ಒಂದು ಕಾರ್ಯಕ್ರಮ ರೂಪಿಸ್ತೀವಿ ಅನ್ನೋ ಮಾತನ್ನು ಕೂಡ ಸಂಪಂಗಿಯವರು ಕೂಡ ಹೇಳಿದ್ದಾರೆ. ನಾವು ಕೂಡ ಬರ್ತೇವೆ, ಬಂದು ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮನ ಎಲ್ಲ ಮಾಡೋಣ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ವಿಶೇಷವಾಗಿ ನಾವು ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯನ್ನ ಬಲಪಡಿಸುವಂತ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮ ನಿರ್ಧಾರವನ್ನ ಸಂಪಂಗಿಯವರು, ಮುನ್ಸ್ವಾಮಿ ಅವರು ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭ ಹೇಳ್ತಾ, ಬರೋ ದಿನದಲ್ಲಿ ನಾನು ಕೂಡ ಹೆಚ್ಚೆಚ್ಚು ಪ್ರವಾಸ ಮಾಡಿ ಆ ಭಾಗದಲ್ಲಿ ಸಂಘಟನೆ ಬಲಪಡಿಸುವಂತ ಕೆಲಸ ನಿಮ್ಮೆಲ್ಲರ ನೇತೃತ್ವದಲ್ಲಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಾವು ಎಲ್ಲ ಪಕ್ಷದ ಹಿರಿಯರಿಗೆ ತಮ್ಮೆಲ್ಲರೂ ಕೂಡ ವಂದಿಸಿ, ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.